ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬಾ ಫೈನಲಿ ಇಲ್ಲಿ ಚಾರು ಎಲ್ಲ ಸತ್ಯ ಕೂಡ ಹೇಳ್ಬಿಟ್ಲಲ್ಲ. ಹಾಗಿದ್ರೆ ಜೈಶಂಕರ್ ರಿಯಾಕ್ಷನ್ ಹೇಗಿರುತ್ತೆ? ರಾಮಾಚಾರಿ ಏನು ಮಾಡ್ಬೋದು? ಮನೆಗೆ ಹೋದಂಥ ವೈಶಾಖ ಕಥೆ ಏನು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಮಗುದೊಂದು. ಇಲ್ಲಿ ಕೆಟ್ಟಿ ವೈಶ್ವಾಖಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಅಮ್ಮನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರೋದ್ರ ಜೊತೆಗೆ ನಿಮ್ಮಮ್ಮ ಜೀವಂತವಾಗಿ ಉಳಿಬೇಕು ಅಂದರೆ ನೀವಿಬ್ರು ಕೂಡ ನಾನು ಹೇಳೋ ಜಾಗಕ್ಕೆ ಬರಬೇಕು. ಇಲ್ಲ ಅಂದರೆ ನೀನು ವಿಷ ಬೆರೆಸಿದ್ಯಲ್ಲ, ಆ ರಸಮ್ ಇಲ್ಲೇ ಇದೆ. ನಿಮ್ಮಮ್ಮಂಗೆ ಈಗ ಅನ್ನ ಸಾಂಬಾರು ಕೊಡ್ತಿದ್ದೇನೆ, ಆಮೇಲೆ ಮೊಸರನ್ನ, ಆಮೇಲೆ ರಸಮ್ ತಿಂದರೆ ಮುಗೀತು ನಿಮ್ಮಮ್ಮನ ಕತೆ. ಉಳಿಸ್ಕೋಬೇಕು ಅಂದರೆ ಆದಷ್ಟು ಬೇಗ ಓಡ್ಕೊಂಡು ಬರಬೇಕು, ಯಾವುದೇ ವೆಹಿಕಲ್ಸ್ಗಳು ಕೂಡ ಬರ್ಕೂಡ್ದು ಅಂತ ಹೇಳ್ತಾರೆ. ಈ ಕಡೆ ಅಕ್ಕ ತಮ್ಮ ಇಬ್ಬರು ಕೂಡ ಓಡಿ ಓಡಿ ಸುಸ್ತಾದರೂ ಕೂಡ ಅಮ್ಮನ್ನ ಉಳಿಸ್ಕೋಬೇಕು ಅಂತ ಬರ್ತಾರೆ. ತಕ್ಷಣ ಈ ಕಡೆ ಈ ಸರ್ಕಲ್ ಅಲ್ಲ ಆ ಸರ್ಕಲ್ ಅಂತ ಹೇಳಿ ಮತ್ತಷ್ಟು ಓಡಿಸಿ ಈ ಕಡೆ ತನ್ನ ಜಾಗಕ್ಕೆ ಕರ್ಸ್ಕೋತಾರೆ ಕಿಟ್ಟಿ. ಓಡಿ ಬಂದ ವೈಶಾಖ ಮತ್ತೆ ಈ ಕಡೆ ವಿಶಾಲ್ ಕತೆ ಅಂತೂ ಹೇಳೋಕ್ಕಾಗಲ್ಲ. ಅಲ್ಲೇ ಇದ್ದಂಥ ನೀರನ್ನು ಗೊಟ್ಟ ಅಂತ ಕುಡಿತಾ ಇರ್ತಾರೆ. ಕುಡಿತಿದ್ದಾಗೆ ಕಿಟ್ಟಿ ಕೊಡೋ ಚೋಕೆ ಹಾಗೆ ಜೀವ ಹೋಗ್ಬಿಡ್ಬೇಕು. ಬಿಕಾಸ್ ನೀವು ಕುಡ್ದಿದ್ದ ನೀರಲ್ಲಿ ವಿಷ ಇತ್ತು, ಏನು ಹೇಳ್ದೆ ಕೇಳ್ದೆ ಕುಡಿದ್ಬಿಟ್ರಲ್ಲ, ನಿಮ್ಮ ಕತೆ ಮುಗೀತು ಬಿಡಿ ಅಂತ ಹೇಳ್ತಿದ್ರೆ ಭಯ ಪಟ್ಕೊಂಡ್ಬಿಡ್ತಾರೆ ಇಬ್ರು ಕೂಡ. ನಾವು ಸತ್ತೋಗ್ಬಿಡ್ತೀವಿ ಅಂತ. ಹೆದರ್ಕೊಂಬೇಡಿ, ಅದರಲ್ಲಿ ಯಾವುದೇ ರೀತಿ ವಿಷ ಬೆರೆಸಿರ್ಲಿಲ್ಲ ಅಂತ ಕಿಟ್ಟಿ ಹೇಳ್ತಾರೆ. ಈ ಕಡೆ ನನಗೆ ರಸಮ್ ಹಾಕಿ ಅಂತ ಅಜ್ಜಿ ಹೇಳ್ತಿದ್ದಾಗೆ, ರಸಮ್ ಬೇಕಾ ಇರಿ ಬಡಿಸ್ತೀನಿ ಅಂತ ರಸಮ್ನ ಬಡಿಸ್ತಿದ್ರೆ ತಟ್ಟಿನ ಊಟನ ಕಿತ್ಕೊಂಡ್ಬಿಡ್ತಾಳೆ ವೈಶಾಖ. ಈ ಕಡೆ ಅಜ್ಜಿ ಅಂತೂ ತುಂಬ ಕೋಪ ಮಾಡ್ಕೋತಿದ್ದಾರೆ, ನಾನು ಊಟ ಕಿತ್ಕೊಂಡ್ಬಿಟ್ಟೆ ನೀನು ಅಂತ. ನಂತರ ಈ ಕಡೆ ಅಜ್ಜಿಗೂ ಕೂಡ ಊಟ ಬಡಿಸ್ತಾರೆ. ಈ ಕಡೆ ವೈಶಾಖ ಏನೇ ಅಂದರೂ ಕೂಡ ತದನಂತರ ವಿಶಾಲ ಕುತ್ತಿಗೆ ಹಿಡಿದು ನೀರನ್ನ ಕುಡಿಸ್ತಾರೆ. ಅದು ವಿಷ ನೀರು. ಆ ಕಡೆ ವಿಷದ ಊಟ ಅಮ್ಮ ತಿಂತಿದ್ದಾರೆ ಅಂತ ಈ ಕಡೆ ವೈಶಾಖ ಶಾಕ್ ಆಗ್ತಿದ್ದಾಳೆ. ಈ ಕಡೆ ವಿಶಾಲ್ ಅಂತೂ ಅದು ವಿಷದ ನೀರು ಅಂತ ಗೊತ್ತಾಗ್ತಿದ್ದಾಗೆ ಒದ್ದಾಡ್ತಿದ್ದಾನೆ. ಈ ಕಡೆ ಅಜ್ಜಿ ಕೆಮ್ತಿದ್ದಾರೆ. ಇದನ್ನೆಲ್ಲ ನೋಡಿ ವೈಶಾಖಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಬ್ರನ್ನ ಯಾರನ್ನ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಇಬ್ರನ್ನ ಕೂಡ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರೆ ಈ ಕಡೆ ಕಿಟ್ಟಿ ಒಂದು ಆಪ್ಷನ್ ಕೊಡ್ತಿದ್ದಾನೆ. ನೀನು ಖಂಡಿತ ಇಬ್ರನ್ನ ಉಳಿಸ್ಕೊಳ್ಳೋಕೆ ಆಗೋದಿಲ್ಲ, ಸಾಧ್ಯ ಆದ್ರೆ ನೋಡು ಒಬ್ರನ್ನ ಉಳಿಸ್ಕೋಬಹುದು ಅಂತ ಹೇಳ್ತಿದ್ರೆ, ದಯವಿಟ್ಟು ಕಿಟ್ಟಿ ಏನಾದ್ರೂ ಮಾಡು, ಏನಾದ್ರೂ ಮಾತಾಡಿ ಬಗೆಹರಿಸ್ಕೊಳ್ಳೋಣ, ದಯವಿಟ್ಟು ಇವರನ್ನ ಬದುಕಿಸು ಅಂತ ಕೇಳ್ಕೊತಿದ್ರೆ, ನಿನ್ನೆ ನಂದಿ ತರ ಇದ್ದ ಮುರಾರಿ, ಅವನಿದ್ದರಿಂದ ಇಡೀ ಮನೆ ಜೀವ ಕಾಪಾಡ್ದ. ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ನಾವು ಕೂಡ ಕೂತ್ ಮಾತಾಡ್ಬೋದಿತ್ತಲ್ವಾ? ಆದ್ರೆ ಇಡೀ ಮನೆನೇ ಸಾಯಿಸೋಕೆ ಮುಂದಾಗಿದ್ ನಿನಗೆ ಇವಾಗ ನಿನ್ನ ಮನೆಯವ್ರಿಗೆ ತೊಂದರೆ ಆದ ತಕ್ಷಣ ಭಯ ಶುರುವಾಗಿದೆಯಾ? ಕೂತ್ ಮಾತಾಡ್ಬೇಕಾ? ಅದೆಲ್ಲ ಇಲ್ಲವೇ ಇಲ್ಲ. ಈ ಕ್ಷಣಕ್ಕಂತೂ ಇಬ್ಬರಲ್ಲಿ ಒಬ್ರು ಸಾಯೋದಂತೂ ಶತಸಿದ್ಧ. ಯಾರನ್ನ ಆಯ್ಕೆ ಮಾಡ್ಕೊಂಡು ನೋಡೋಣ ಬದುಕ್ಸೋಕೆ ಅಂತ ವೈಶಾಖನ ಸಂಕಷ್ಟದ ಪರಿಸ್ಥಿತಿಗೆ ಸಿಕ್ಕಿ ಹಾಕ್ಸಿದಾನೆ ಈ ಕಡೆ ಕಿಟ್ಟಿ ಅಂತ ಹೇಳ್ಬೋದು. ಈ ಕಡೆ ವೈಶಾಖ ಒದ್ದಾಟನ ನೋಡೋಕ್ಕಾಗದೆ ಈಗ ಗೊತ್ತಾಯ್ತಾ ಸಾವನ್ ಭಯ ಏನು ಅಂತ. ಒಂದು ಮಾತು ತಿಳ್ಕೊ, ನಾನು ನಾರಾಯಣಾಚಾರ್ ಮಗ ಆದ ನಂತರ ಖಂಡಿತ ಇಂಥ ಕೊಲ್ಲೋ ಕೆಲಸ ಮಾಡ್ತೀನಿ ಅಂದ್ಕೊಂಡಿದ್ಯಾ? ನಿನ್ನಂಥ ಪಾಪದವನಲ್ಲ ನಾನು. ಇಂಥ ಕೊಲ್ಲೋ ಕೆಲಸ ಮಾಡೋಕೆ ಪಾಪಿ ಅಲ್ಲ, ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡೋದೇ ಇಲ್ಲ. ಖಾರದ ಪುಡಿ ಬೆರೆಸಿದ್ದೆ, ನಿನ್ನ ತಮ್ಮಂಗೆ ಕುಡಿಸಿದ ನೀರಲ್ಲಿ ಯಾವುದೇ ರೀತಿ ವಿಷ ಇಲ್ಲ. ಅವನು ಭಯಕ್ಕೆ ಒದ್ದಾಡ್ತಿದ್ದಾನಷ್ಟೆ. ಇದನ್ನೆಲ್ಲ ನಿನಗೆ ಬುದ್ಧಿ ಕಲಿಸ್ಬೇಕು ಅಂತ ಮಾಡಿದ್ದು. ನಂಗೆ ತುಂಬ ಚೆನ್ನಾಗಿ ಗೊತ್ತು. ಈ ರೀತಿ ಮಾಡಿದ ಮಾತ್ರಕ್ಕೆ ನೀನು ಬುದ್ಧಿ ಕಲಿತೀಯ ಅಂತ ನಾನಂತೂ ಅಂದ್ಕೊಂಡಿಲ್ಲ. ನೀನು ಕಲಿಯೋದಿಲ್ಲ ಅಂತಲೂ ಗೊತ್ತು. ಇಷ್ಟೆಲ್ಲ ಕಡಿಮೆನೇ ಆಯಿತು, ಇನ್ನೂ ಕೂಡ ಇದಕ್ಕೂ ಮೇಲಿದೆ. ಇನ್ನು ಅಲ್ಲಿ ಚಾರು ಅದಕ್ಕೆ ಅಣ್ಣಂಗೆ ಎಲ್ಲ ವಿಷಯ ಹೇಳಬೇಕು. ಅದಾದ ನಂತರ ಇಬ್ಬರು ಕೂಡ ಬಂದು ನಿನಗೆ ಗ್ರಹಚಾರ ಬಿಡಿಸ್ಬೇಕು, ಮನೆಯವ್ರಿಗೂ ವಿಷಯ ಗೊತ್ತಾಗಬೇಕು, ಎಲ್ಲರೂ ಕೂಡ ಅವ್ರವ್ರಿಗೆ ಆದಂಥದ್ದನ್ನು ನಿನಗೆ ಕೊಡಬೇಕಲ್ವಾ? ಅದೆಲ್ಲ ವೇಟಿಂಗಲ್ಲಿದೆ, ಮನೆಗೆ ಬಾ, ಎಲ್ಲ ಕೂಡ ನಿನಗೆ ಕಾದಿರತ್ತೆ ಅಂತ ಹೇಳಿ ಕಿಟ್ಟಿ ಚೋಕೊಟ್ಟು ಅಲ್ಲಿಂದ ಹೋಗ್ತಿದ್ರೆ, ಏನಕ್ಕ ಈ ರೀತಿ ಆಗೋಯ್ತು ಅಂತ ವಿಶಾಲ್ ಹೇಳ್ತಿದ್ದಾನೆ. ಈ ಕಡೆ ವೈಶಾಖ ಕೂಡ ಖಂಡಿತ ಈ ರೀತಿ ಯಾವುದೇ ರೀತಿ ಅವಕಾಶ ಇಲ್ಲದೆ ನಾವು ಸಿಕ್ಕಾಕೋತೀವಿ ಅಂತ ಅಂದ್ಕೊಂಡಿರಲಿಲ್ಲ. ತಿರುಗಿ ಬೀಳೋಕ್ಕಾಗದೆ ನಮ್ಮನ್ನು ಬೀಳಿಸ್ಬಿಟ್ಟಿದ್ದಾನೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಮನೆಗೆ ಬೇರೆ ಬಾ ಮಾಡ್ತೀನಿ ಅಂತ ಕಾಯ್ತಿದ್ದಾನೆ. ಏನು ಮಾಡಲಿ ನಾನು, ತೋಚ್ತಾನೆ ಇಲ್ವಲ್ಲ ಅಂತ ಹೇಳಿ ಅನ್ಕೋತಿದ್ರೆ ಖಂಡಿತ ಅಕ್ಕ ಮುಗೀತು. ಆ ಕಡೆ ಚಾರುಗೂ ವಿಷಯ ಗೊತ್ತು, ಖಂಡಿತ ಅವಳಂತೂ ಮನೆಯವ್ರಿಗೆ ಹೇಳ್ದೆ ಬಿಡಲ್ಲ. ಜೈಶಂಕರ್ ಅಂತೂ ಬಿಡಲ್ಲ ಮಾನ್ಯತಾನ. ಹಾಗೆ ನಿನ್ನ ಕತೆ ಕೂಡ ಮುಗೀತು ಅಕ್ಕ. ಏನಕ್ಕ ಮಾಡೋದು ಅಂತಿದ್ರೆ ಏನು ಮಾಡಬೇಡ, ಮೊದಲು ನೀನು ಅಮ್ಮನ್ನ ಕಾಪಾಡ್ಕೊ, ಅಮ್ಮನ್ನ ನೋಡ್ಕೊಳ್ಳೋಕೆ ನೀನು ಇರಬೇಕು. ಮೊದಲು ಇಲ್ಲಿ
ಇಲ್ಲಿಂದ ಅಮ್ಮನ ಕರ್ಕೊಂಡು ಹೋಗ್ಬಿಡು ದೂರ ಎಲ್ಲಾದರೂ, ಏನಾದರೂ ಸಿಕ್ಬಿದ್ದು ಜೈಲ್ಗೆ ಹೋದ್ರೂ ಹೋಗ್ಬೋದು, ಮನೇಲಿ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಗಂಡನ ನಂಬಿಕೆ ಇದೆ ಕಾಪಾಡ್ತಾನೆ ಅಂತ ಅವನು ಉಲ್ಟಾ ಹೊಡೆದ್ರೆ ನನ್ನ ಹತ್ರ ಮತ್ತೊಂದು ಪ್ಲ್ಯಾನ್ ಇದೆ, ನಿನ್ನ ಅಕ್ಕನ ಮೇಲೆ ನಂಬಿಕೆ ಇಡು, ನಾನು ಎಲ್ಲವನ್ನ ಕೂಡ ನೋಡ್ಕೋತೀನಿ, ಅಮ್ಮನ ಕರ್ಕೊಂಡು ಹೊರಟೋಗು ಅಂತ ಧೈರ್ಯವಾಗಿ ಮನೆಗೆ ಹೋಗೋಕೆ ವೈಶಾಖ ಸಿದ್ಧವಾಗಿದ್ದಾಳೆ. ಅತ್ತ ಕಡೆ ಮಾನ್ಯತಾಗೆ ಪೊಲೀಸ್ ಅವರು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಹಾಗೆ ನಡ್ಗೋಗ್ತಿದ್ದಾರೆ. ಬಿಕಾಸ್ ಎಲ್ಲ ವಿಷಯ ಗೊತ್ತಾಯ್ತೇನೋ ಅಂತ ಅನ್ಕೊಂಡು ಕೆಳಗಡೆ ಇಳಿದು ಬಂದ್ರೆ ಪೊಲೀಸ್ ಅವರು ಜೈಶಂಕರ್ ಜೊತೆ ಮಾತನಾಡ್ತಿರ್ತಾರೆ. ಜೈಶಂಕರ್ ಜೊತೆ ಮಾತಾಡ್ತಿರೋದನ್ನ ನೋಡಿ ಪೊಲೀಸ್ ಅಪ್ಪ ಎಲ್ಲ ಸತ್ಯ ಹೇಳ್ಬಿಟ್ನೇನು ಅಂತ ಅನ್ಕೊಂಡಿದ್ದೆ. ಕಾಲು ಇಟ್ಕೊಂಡು ಜೈಶಂಕರ್ ಅವ್ರ ಹತ್ರ ದಯವಿಟ್ಟು ಜೈ ನನಗೆ ಕ್ಷಮಿಸ್ಬಿಡು, ನಾನು ಹೇಳಬೇಕು ಅನ್ಕೊಂಡೆ, ಇನ್ನೆಂದೂ ಇಂಥ ತಪ್ಪನ್ನು ಮಾಡುವುದಿಲ್ಲ, ದಯವಿಟ್ಟು ದಯವಿಟ್ಟು ಅಂತ ಕೇಳ್ಕೊತಿದ್ರೆ ಏನಿದೆಲ್ಲ ಏನು ಮಾಡ್ತಿದ್ಯಾ ಅಂತ ಜೈಶಂಕರ್ ಹೇಳ್ತಿದ್ದಾರೆ. ಈ ಕಡೆ ಕಳ್ಳರು ಮಾತ್ರ ಈ ರೀತಿ ಹೆದರೋಕ್ ಸಾಧ್ಯ, ನೀನೇನಂತ ತಪ್ಪು ಮಾಡಿದ್ಯಾ ಮಾನ್ಯತಾ ಅಂತ ಅಜ್ಜಿ ಕೂಡ ಕೇಳ್ತಿದ್ದಾರೆ. ಈ ಕಡೆ ಪೊಲೀಸ್ ಅವ್ರು ಕೂಡ ನಿಮ್ಮ ಫ್ಯಾಮಿಲಿ ಮಾತನ್ನೆಲ್ಲ ಆಮೇಲೆ ಇಟ್ಕೊಳ್ಳಿ, ನಾವೆಲ್ಲಿಗೆ ಬಂದಿದ್ದು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಅಂತ ಹೇಳ್ತಾರೆ. ಈ ಕಡೆ ಮಾನ್ಯತಾಗೆ ಹೋದ ಜೀವ ವಾಪಸ್ ಬಂದಾಗುತ್ತೆ, ಸಿಗ್ನೇಚರ್ ಹಾಕಿ ಕಳಿಸ್ಕೊಡ್ತಾರೆ. ನಂತರ ಹೋಗೋಕೆ ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಮಾನ್ಯತಾ, ನಿಜ ಹೇಳಬೇಕು ಅಂದರೆ ನನ್ನ ಕಾಲು ಇಟ್ಕೊಂಡು ನೀನು ಬೇಡ್ಕೊಂಡಿದ್ದು ಹೆದರ್ಕೊಂಡಿದ್ದಕ್ಕೂ ಪಾಸ್ಪೋರ್ಟ್ ವೆರಿಫಿಕೇಷನ್ಗೂ ಏನೂ ಸಂಬಂಧನೇ ಇಲ್ಲ, ಏನು ಹೇಳಬೇಕು ಅಂತ ಹೊಟ್ಟೆ ಯಾತಕ್ಕೆ ಎದ್ರುಕೊಂಡೆ ನಿಜ ಹೇಳು ಅಂತ ಕೇಳ್ತಿದ್ದಾರೆ. ಅಳಿಯ ಮಗಳು ಮನೆಗೆ ಬಂದಿದ್ದಾರೆ, ಆದರೂ ನಿನ್ನ ಮುಖದಲ್ಲಿ ಖುಷಿ ಇಲ್ಲ, 3 ದಿನದಿಂದ ಕೂಡ ನಿನ್ನ ಮುಖದಲ್ಲಿ ನಾನು ಟೆನ್ಷನ್ ನೋಡ್ತಿದ್ದೀನಿ, ಅಂಥದ್ದು ಏನು ಮಾಡಿದ್ಯಾ ಹೇಳು, ಮಾಡಬಾರ್ದನ್ನೇ ಮಾಡಿದ್ಯಾ ಅನ್ಸುತ್ತೆ ಅಂತ ಜೈಶಂಕರ್ ಹೇಳ್ತಿದ್ದೆ. ಹಾಗೇನಿಲ್ಲ ಜೈ, ಪಾಸ್ಪೋರ್ಟನ್ನು ವಿಷಯವಾಗಿ ನಿನಗೆ ಹೇಳಿರಲಿಲ್ಲ ಅಲ್ವಾ, ಮದುವೆ ಎಲ್ಲ ಆಯ್ತಲ್ವಾ, ಸ್ವಲ್ಪ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಮಂಜುರಿ ಜೊತೆ ಫಾರಿನ್ಗೆ ಹೋಗೋಣ ಅಂತ ಅನ್ಕೊಂಡು ಅಬ್ರಾಡ್ಗೆ ಹೋಗೋಣ ಅನ್ಕೊಂಡಿದ್ದೆ, ಅದಕ್ಕೆ ಆ ವಿಷಯ ನಿನ್ನ ಹತ್ರ ಹೇಳಿರ್ಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಭಯ ಪಟ್ಟೆ ಅಷ್ಟೇ, ಅದಕ್ಕೂ ಹೊರತಾಗಿ ಏನಿಲ್ಲ ಅಂತ ಹೇಳಿ ಹೊರಟ್ರೆ ಎಲ್ಲಿಗೆ ಹೋಗ್ತಿದ್ಯಮ್ಮ, ಒಂದು ಸತ್ಯನ ಮುಚ್ಚಿಡೋಕೆ ಎಷ್ಟೆಲ್ಲ ಸುಳ್ಳುಗಳನ್ನ ಹೇಳ್ತಾನೆ ಇರ್ತೀಯ ಅಲ್ವಾ, ಒಂದನ್ನು ಮುಚ್ಚಿಡೋಕೆ ಮತ್ತೊಂದು ಸುಳ್ಳು, ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ, ಇಂಥ ಕೆಲಸ ಮಾಡಿ ಈ ರೀತಿ ನಡ್ಕೋತಿದ್ಯಲ್ಲ ಅಂತ ಹೇಳ್ತಿದ್ರೆ ಏನಾಯಿತು ಅಂತ ಕೇಳ್ತಿದ್ದಾರೆ. ನೀವು ಎಲ್ಲರೂ ಕೂಡ ಕೇಳ್ತಿದ್ರಲ್ವಾ ಏನಾಯಿತು ಏನು ಅಂತ, ಈಗ ಎಲ್ಲ ಸತ್ಯನೂ ಹೇಳ್ತೀನಿ. ಡ್ಯಾಡ್ ಮದುವೆಲಿ ಏನೋ ಆಯಿತು ಅಂತ ಕೇಳ್ತಿದ್ಯಲ್ವಾ, ಅದಕ್ಕೆಲ್ಲ ಕಾರಣ ಮೋಮೆ. ನೋಡು ರಾಮಾಚಾರಿ, ನೀನು ಇಷ್ಟು ದಿನ ನಿನ್ನನ್ನು ಜೈಲ್ಗೆ ಹಾಕ್ಸಿದ್ಯಾರು, ನಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಾರು, ಕಿಟ್ಟಿನ ಮನೆ ಕಳಿಸಿದ್ಯಾರು ಅಂತ ಕಿಟ್ಟಿ ಹತ್ರ ಕೇಳ್ತಿದ್ಯಲ್ಲ, ಅದು ಬೇರೆ ಯಾರೂ ಅಲ್ಲ, ನನ್ನ ಮಾನ್ಯತಾ ಅಂದ ತಕ್ಷಣ ಇಲ್ಲಿ ರಾಮಾಚಾರಿಗೆ ಶಾಕ್ ಆಗುತ್ತಾ. ನಂತರ ಈ ಕಡೆ ಚಾರು, ನನ್ನಮ್ಮ ಏನೇ ಮಾಡಿದ್ರು ಕ್ಷಮಿಸ್ಬೋದಿತ್ತು, ಅವಳಿಗೆ ನನ್ನ ಗಂಡ ಇಷ್ಟ ಇಲ್ಲ, ನನ್ನ ಮನೆಗೆ ಬರಬಾರ್ದು ಅಂದರೆ ನನ್ನ ಗಂಡಂಗೆ ಅವಮಾನ ಮಾಡಿದರೆ ಇನ್ನೂ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ, ಆದರೆ ನಮ್ಮಮ್ಮ ನನ್ನ ತಾಳಿಗೆ ಕೈ ಹಾಕ್ಬಿಟ್ರು, ರಾಮಾಚಾರಿನ ನನ್ನ ದೂರ ಮಾಡಬೇಕು ಅಂತ ರಾಮಾಚಾರಿ ಥರನೇ ಇರೋ ಕಿಟ್ಟಿನ ಮನೆಗೆ ಕಳಿಸಿದ್ರು. ತದನಂತರ ರಾಮಾಚಾರಿ ಜೈಲ್ಗೆ ಹೋದ. ನಂತರ ಕಿಟ್ಟಿಗೆ ತನ್ನ ಮನೆ ಅಂತ ಗೊತ್ತಾಗ್ತಿದ್ದಂಗೆ ಅವನನ್ನು ತಿತ್ಕೊಂಡ. ಅಷ್ಟರಲ್ಲಿ ರಾಮಾಚಾರಿ ಮೇಲೆ ಅಮ್ಮ ಜೈಲಲ್ಲಿ ಅಟ್ಯಾಕ್ ಮಾಡಿಸಿದ್ಲು. ನಂತರ ಹಾಸ್ಪಿಟಲ್ ಸೇರಿದ ರಾಮಾಚಾರಿನ ಸಾಯಿಸೋಕೆ ನೋಡಿದ್ಲು, ಆದರೆ ನಾನು ಅವನನ್ನ ಕರ್ಕೊಂಡು ಹೋಗಿ ಕಿಟ್ಟಿ ಸಹಾಯದಿಂದ ಆಶ್ರಮಕ್ಕೆ ಹೋಗಿ ಸೇರಿಸಿ ಅವನ ಹುಷಾರ್ ಮಾಡಿಕೊಂಡು ಕರ್ಕೊಂಡು ಬಂದೆ. ಈಗ ಮದುವೆ ಮನೇಲೂ ಕೂಡ ರಾಮಾಚಾರಿನ ಎನ್ಕೌಂಟರ್ ಮಾಡಿ ಸಾಯಿಸೋಕೆ ನೋಡಿದ್ಲು. ಇಷ್ಟೆಲ್ಲ ಮಾಡಿದ್ದು ಮಾಮ್ ಡ್ಯಾಡ್ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಶಾಕ್ ಆಗ್ತದೆ. ತದನಂತರ ಈಗ ಎಲ್ಲ ಸತ್ಯ ಹೇಳಿದ್ದೀನಿ, ನೀನೇ ಇದ್ರು ಡ್ಯಾಡ್ ನಿನಗೆ ಬಿಟ್ಟಿದ್ದು ಅಂತ ಚಾರು ಅಪ್ಪನ ಕೈಗೆ ವಹಿಸಿದ್ರೆ, ಈ ಕಡೆ ಮಾನ್ಯತಾ ಅಂತೂ ಮುಗೀತು ನನ್ನ ಕತೆ, ಜೈನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಹೆದರ್ಕೊಂಡು ನಡಕ್ತಿದ್ದಾರೆ. ನಂತರ ಈ ಕಡೆ ಸ್ವಂತ ಮಗಳು ಹಣೆಲಿರೋ ಕುಂಕುಮನ ಅಳಿಸಿ ವಿಧವೆ ಮಾಡೋಕೆ ಟ್ರೈ ಮಾಡಿದ್ರಲ್ಲ, ನೀವು ಒಂದು ತಾಯಿನ, ಯಾವುದಾದ್ರೂ ತಾಯಿ ತನ್ನ ಮಗಳನ್ನ ವಿಧವೆ ಆಗಿ ನೋಡ್ತಾರ ಅಂತ ರಾಮಾಚಾರಿ ಚಾರ್ಜ್ ಮಾಡ್ತಿದ್ರೆ, ಈ ಕಡೆ ಜೈಶಂಕರ್ ಸತಿ ನಿನ್ಗೆ ಅವಕಾಶ ಕೊಟ್ಟ, ಆದರೂ ಕೂಡ ನೀನು ತಿದ್ಕೊಳ್ಳು ಜಯಮಾನ ಅಲ್ಲ, ನೀನು ಬದುಕುಳಿಯೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತ ಹೇಳಿ ಹಣೆಗೆ ಗನ್ನನ್ನಿಟ್ಟು ಶೂಟ್ ಮಾಡೇ ಬಿಟ್ರು. ಹಾಗಿದ್ರೆ ಮಾನ್ಯತಾ ಕತೆ ಮುಗ್ದು ಹೋಯ್ತಾ, ಏನಾಯಿತು, ನೀಚನ ಸುಳ್ಳ ಕನ್ಸ ನನ್ಸ ಇದು ಎಲ್ಲವೂ ಕೂಡ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.